ಮರಳಿ ಹೊರಳಾಡುವುದು ಇರುವಿದೇನು ಒಣರಗಳೆಯೋ ಮಂಕುತಿಮ್ಮ. ನಮಸ್ಕಾರ ಎಲ್ರಿಗೂ, ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಂಗಳೂರಿಗೆ ನೀವು ಹೊಸಬರಾಗಿದ್ದರೆ ಇವರು ನಿಮ್ಮ ಕೈ ಹಿಡಿದು ನಡೆಸುವ ಗೈಡ್. ನಿಮಗೆ ಬೇಜಾರಾದಾಗ ನಿಮ್ಮನ್ನು ನಕ್ಕು ನಗಿಸುವ ಹಾಸ್ಯ ನಟಿ, ಕಂಚಿನ ಕಂಠವನ್ನೇ ತನ್ನ ಬಂಡವಾಳಗಿಸಿಕೊಂಡ ನಿರೂಪಕಿ, ಧ್ವನಿಯ ಸಹಾಯದಿಂದಲೇ ರಾಜ್ಯದ ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದ ಸಾಧಕಿ, ಅವರೇ ಕಿರುತೆರೆಯ ಸ್ಟಾರ್ ನಿರೂಪಕಿ ಅಪರ್ಣಾ ಅವರು ನಿನ್ನೆ ತಮ್ಮ ಜೀವನಕ್ಕೆ ಪೂರ್ಣ ವಿರಾಮ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ನಾವು ಬಳಸುವಂಥ ಮೆಟ್ರೋದಲ್ಲಿ ಬರುವ ಸುಮಧುರ ಕಂಠದ ಒಡತಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಹಣೆಯಲ್ಲಿ ಕುಂಕುಮ, ತಲೆಗೆ ಮಲ್ಲಿಗೆ ಹೂ, ಕೈಯಲ್ಲಿ ಜಗಮಗಿಸುವಂಥ ಬಳೆಗಳು, 2 ಹೆಜ್ಜೆ ಮುಂದೆ ಇಟ್ಟು ಒಂದು ಬಾರಿ ಮೈಕ್ ಹಿಡಿದು ಮಾತು ಶುರು ಮಾಡಿದರೆ ಅರಳು ಹುರಿದ ಹಾಗೆ ಮಾತನಾಡುವ ಕನ್ನಡದ ಅಪ್ರತಿಮ ನಿರೂಪಕಿ. ಮಸಣದ ಹೂವಿನಿಂದ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಅಪರ್ಣಾ ಅವರು ಮಜಾ ಟಾಕೀಸ್ವರೆಗೆ ಕನ್ನಡಿಗರ ಮನಸ್ಸುಗಳನ್ನ ಆವರಿಸಿಕೊಂಡವರು. ಅಪರ್ಣಾ ಅವರ ಕನ್ನಡದ ನಿರೂಪಣೆ ಅದೆಷ್ಟು ಸೊಗಸು ಅಂತ ಬರೀ ಮಾತುಗಳಲ್ಲಿ ಹೇಳೋದು ಕಷ್ಟ. ಪುಟ್ಟಣ್ಣ ಕಣಗಳ ಸಿನಿಮಾದಿಂದ ಹಿಡಿದು ಸೃಜನ್ ಲೋಕೇಶ್ ಅವರ ಸಾರಥ್ಯದ ಮಜಾ ಟಾಕೀಸ್ ಕಾರ್ಯಕ್ರಮದ ವರಲಕ್ಷ್ಮಿ ತನಕ ನಿರೂಪಕಿ ಅಪರ್ಣಾ ಅವರು ನಡೆದು ಬಂದ ಹಾದಿ. ಕನ್ನಡದಲ್ಲಿ ಸರಿಸುಮಾರು 7,000ಕ್ಕೂ ಅಧಿಕ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಅಪರ್ಣಾ ಅವರ ಜೀವನ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಪರ್ಣಾ ಅವರು ಅಕ್ಟೋಬರ್ 14, 1966ರಲ್ಲಿ ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದರು. 1990ರಲ್ಲಿ ಡಿ ಚಂದನ ವಾಹಿನಿಯಲ್ಲಿ ಅಪರ್ಣಾ ಅವರು ಹೆಚ್ಚು ನಿರೂಪಣೆ ಕೆಲಸ ಮಾಡಿದರು. ಅಪ್ಪಟ ಕನ್ನಡ ಪದಗಳನ್ನು ಮುತ್ತು ಪೋಣಿಸುವಂತೆ ಮಾತನಾಡುವ ಅಪರ್ಣಾ ಅವರ ಭಾಷಾ ಶುದ್ಧಿಯ ಬಗ್ಗೆ ಎಲ್ಲರೂ ಹೊಗಳ್ತಾರೆ. ಸರ್ಕಾರಿ ಕಾರ್ಯಕ್ರಮದಿಂದ ಹಿಡಿದು ಸಾಹಿತ್ಯ ಸಮ್ಮೇಳನ ಸೇರಿ ಬಹುತೇಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರ ನಿರೂಪಣೆ ಮಾಡಿದರೆ ಚಂದ ಎನ್ನುವಷ್ಟರ ಮಟ್ಟಿಗೆ ಅವರು ನಿರೂಪಣೆಯಲ್ಲಿ ಚಾಪು ಮೂಡಿಸಿದರು. 1984ರಲ್ಲಿ ಪುಟ್ಟಣ್ಣ ಕಣಗಳವರ ಮಸಣದ ಹೂ ಸಿನಿಮಾದಲ್ಲಿ ಅಪರ್ಣಾ ಅವರು ನಟಿಸಿದರು. ಇದು ಅಪರ್ಣಾ ಅವರ ಮೊದಲ ಸಿನಿಮಾ ಆದರೆ ಪುಟ್ಟಣ್ಣ ಕಣಗಳವರ ಕೊನೆ ಸಿನಿಮಾ ಆಗಿತ್ತು. ಈ ಚಿತ್ರದಲ್ಲಿ ಅಂಬರೀಷ್, ಜಯಂತಿಯವರು ಕೂಡ ನಟಿಸಿದರು. 1993ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಶುರು ಮಾಡಿದರು. 1998ರಲ್ಲಿ ದೀಪಾವಳಿ ಪ್ರಯುಕ್ತ ಅಪರ್ಣಾ ಅವರು ನಿರಂತರವಾಗಿ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ಮಾಡಿದರು. ಇಲ್ಲಿವರೆಗೆ ಕನ್ನಡದಲ್ಲಿ ಸರಿಸುಮಾರು 7,000ಕ್ಕೂ ಅಧಿಕ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ್ದಾರೆ. ನಿರೂಪಣೆ, ರೇಡಿಯೋ ಜಾಕಿ ಅಷ್ಟೇ ಅಲ್ಲದೆ ಹಲವಾರು ಸಿನಿಮಾಗಳು ಕೂಡ ನಟಿಸಿದ್ದಾರೆ. ಸಂಗ್ರಾಮ, ನಮ್ಮೂರ ರಾಜ, ಸಾಹಸ ವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್, ಒಂದಾಗಿ ಬಾಳು, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ, ಚಕ್ರವರ್ತಿ ಸಿನಿಮಾಗಳಲ್ಲಿ ಅಪರ್ಣಾ ಅವರು ನಟಿಸಿದರು. ಇದಿಷ್ಟೇ ಅಲ್ಲದೆ ಕನ್ನಡದಲ್ಲಿ ಫೇಮಸ್ ಕಾರ್ಯಕ್ರಮ ಅಂತ ಅಂದರೆ ಅದು ಬಿಗ್ ಬಾಸ್ ಕನ್ನಡ ಸೀಸನ್ 1ರಲ್ಲಿ ಅಪರ್ಣಾ ಅವರು ಭಾಗವಹಿಸಿ 41 ದಿನಕ್ಕೆ ಈ ಮನೆಯಿಂದ ಹೊರಗಡೆ ಬಂದರು. ಆ ಶೋನಲ್ಲಿ ಅವರು ಎಲ್ಲರ ಜೊತೆ ಬೆರೆತು ಡ್ಯಾನ್ಸ್ ಮಾಡೋ ಪ್ರಯತ್ನ ಕೂಡ ಮಾಡಿದರು. ಇದರ ಜೊತೆಗೆ ಒಂದಷ್ಟು ಧಾರಾವಾಹಿಗಳು ಕೂಡ ನಟಿಸಿದರು. ಮೂಡಲಮನೆ, ಮುಕ್ತ, ಇಂತಿನಿನ ಸುಜಾತ ಧಾರಾವಾಹಿಗಳು ಕೂಡ ಅಪರ್ಣಾ ಅವರು ನಟಿಸಿದರು. ಇನ್ನು ಇತ್ತೀಚೆಗೆ ಸೃಜನ್ ಲೋಕೇಶ್ ಸಾರಥ್ಯದ ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಪಾತ್ರದಲ್ಲಿ ಮಿಂಚಿದರು. ಮಜಾ ಟಾಕೀಸ್ ಶೋನಲ್ಲಿ ಅಪರ್ಣಾ ಅವರು ವರಲಕ್ಷ್ಮಿ ಪಾತ್ರ ಮಾಡಿದರು. ಈ ಕಾಮಿಡಿ ಶೋನಲ್ಲಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತಲೇ ಇವರು ಫೇಮಸ್ ಆಗಿದ್ದರು. ನನಗೆ ಸಲ್ಮಾನ್ ಖಾನ್ ಗೊತ್ತು, ಬರಾಕ್ ಒಬಾಮಾ ಗೊತ್ತು ಅಂತ ವರಲಕ್ಷ್ಮಿ ಡೈಲಾಗ್ ಹೊಡೆದು ಜನಪ್ರಿಯತೆಯನ್ನು ಕೂಡ ಪಡೆದಿದ್ದರು. ಹಾಸ್ಯದಲ್ಲಿ ಕೂಡ ಒಂದು ಲಿಮಿಟ್ ಹಾಕಿಕೊಂಡು ವರಲಕ್ಷ್ಮಿ ಪಾತ್ರಕ್ಕೆ ಅಪರ್ಣಾ ಅವರು ಜೀವ ತುಂಬಿದ್ರು. ಮೆಟ್ರೋ ಹತ್ತುವಾಗ ಇಳಿಯುವಾಗ ಅಂತರದ ಬಗ್ಗೆ ಗಮನವಿರಲಿ, ಮುಂದಿನ ನಿಲ್ದಾಣ ಬಾಗಿಲುಗಳು ಬಳಕೆ ತೆರೆಯಲಿದೆ. ಹೀಗೆ ಮೆಟ್ರೋ ಪ್ರಯಾಣಿಕರ ಕಾಳಜಿ ವಹಿಸಿ ಮುಂದಿನ ನಿಲ್ದಾಣ, ಮೆಟ್ರೋ ಬಾಗಿಲು, ಶುಚಿತ್ವ ಸೇರಿದಂತೆ ಪ್ರತಿಯೊಂದನ್ನು ಸ್ಪಷ್ಟ ಕನ್ನಡದ ಮೂಲಕ ಬೆಂಗಳೂರು ಮೆಟ್ರೋದಲ್ಲಿ ಕೇಳಿಸುವ ಧ್ವನಿ ಕೂಡ ಅಪರ್ಣಾ ಅವರತ್ತೆ. ಇತ್ತೀಚೆಗೆ ಸಿನಿಮಾಕ್ಕೆ ಕೂಡ ಕಂಬ್ಯಾಕ್ ಮಾಡಿದ್ರು. ಸುಮಾರು ವರ್ಷಗಳ ಅಂತರದಲ್ಲಿ ಗ್ರೇ ಗೇಮ್ ಸಿನಿಮಾದಲ್ಲಿ ನಟಿಸುವ ಮೂಲಕ ಅಪರ್ಣಾ ಅವರು ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡಿದರು. ನಟಿ ಅಪರ್ಣಾ ಅವರಿಗೆ ಕೊನೆ ಆಸೆ ಹೊಂದಿತ್ತು. ಅದನ್ನು ಈಡೇರಿಸುವ ಮುನ್ನವೇ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅಪರ್ಣಾ ಅವರಿಗೆ ಒಂದು ನಿರೂಪಣೆ ಶಾಲೆಯನ್ನು ಮಾಡಬೇಕೆಂಬ ಆಸೆ ತುಂಬ ಇತ್ತಂತೆ. ಅದರ ಬಗ್ಗೆ ಪದೇ ಮಾತಾಡ್ತಿದ್ರಂತೆ. ಆದರೆ ಅದು ಕೊನೆಗೂ ಕೂಡ ಈಡೇರಲೇ ಇಲ್ಲ. ಬಹುಮುಖ ಪ್ರತಿಭೆ ಅಪರ್ಣಾ ಅವರು ಕನ್ನಡ ಪ್ರಭಾ ದಿನಪತ್ರಿಕೆಯಲ್ಲಿ ಅಂಕಣ ಬರೆಯುವ ಮೂಲಕ ಓದುಗರಿಗೆ ಕೂಡ ಹತ್ತಿರ ಆಗಿದ್ದರು. ಅಪರ್ಣಾ ತಂದೆ KS ನಾರಾಯಣಸ್ವಾಮಿ ಕನ್ನಡ ಪ್ರಭಾ ಪತ್ರಿಕೆಯಲ್ಲಿ ಪುರವಾಣಿ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಿದ್ರು. ಮೊದಲ ಮದುವೆಯಿಂದ ವಿಚ್ಛೇದನ ಪಡೆದಿದ್ದಂಥ ಅಪರ್ಣಾ ಅವರು ನಂತರ ಖ್ಯಾತ ಲೇಖಕ ನಾಗರಾಜ್ ವಸ್ತಾರೆ ಅವ್ರನ್ನ ಮದುವೆಯಾದರು. ಇದು ಕನ್ನಡದ ಖ್ಯಾತ ನಿರೂಪಕಿ, ಖ್ಯಾತ ನಟಿ ಅಪರ್ಣಾ ಅವರ ಜೀವನದ ಸಣ್ಣದಾದ ಪರಿಚಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.